ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ನಿಮ್ಮ ಮನೇಲೆಲ್ಲ ಏನು ಸ್ಪೆಷಲ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಿ ಇವತ್ತು ಏಡಿ ಸಾಂಬಾರು ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಏಡಿ ಫಸ್ಟ್ ಟೈಮ್ ಸಾಂಬಾರು ಮಾಡ್ತಾ ಇರೋದು, ಹಾಗೆ ಫಸ್ಟ್ ಟೈಮ್ ತಿಂತಾ ಇರೋದು ಕೂಡ. ನಮ್ಮ ತಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ತೊಗೊಬಂದಿದ್ದಾನೆ. ಅಮ್ಮ ಕೂಡ ಇಲ್ಲ ಮನೇಲಿ. ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಚಕ್ಕೆ, ಮಸಾಲೆ, ಏಲಕ್ಕಿ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಾವು ಮನೇಲಿರೋ ಸಾಂಬಾರು ಪುಡಿನೇ ಯೂಸ್ ಮಾಡೋದು, ಯಾವಾಗಲೂ ಹೊರಗಡೆದು ಯೂಸ್ ಮಾಡಲ್ಲ. ಹಾಗೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ತಕ್ಕಾಗೆ ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಇದೆ, ಹಾಗಾಗಿ ನೋಡಿ ಏಡಿ ಎಲ್ಲ ಈ ರೀತಿ ಕ್ಲೀನ್ ಆಗಿದೆ. ಇದಾದಮೇಲೆ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಹಾಗೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಏಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏಡಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೆ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ಲ, ಹೇಗಿರುತ್ತೋ ಗೊತ್ತಿಲ್ಲ. ಅಮ್ಮ ಇದ್ದಿದ್ರೆ ಮಾಡ್ತಾಯಿದ್ರು, ಹಾಗೆ ಹೇಳ್ತಾಯಿದ್ರು ಹೇಗೆ ಮಾಡೋದಂತ. ಅಮ್ಮ ಊರಿಗೆ ಹೋಗಿದ್ದಾರೆ, ಅಕ್ಕನೂರಿಗೆ. ನೋಡಿ ಅಪ್ಪು ವೆಯ್ಟ್ ಮಾಡ್ತಾಯಿದ್ದಾನೆ, ತಿಂತೀನಿ ಅಂತ ಹೇಳ್ತಾ ಇದ್ದಾನೆ. ತಿಂತಾನೋ ಹೇಗೋ ಗೊತ್ತಿಲ್ಲ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಹೀಗೆ ನಾನೊಂದು 10 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಹುಡುಗರು ವೆಯ್ಟ್ ಮಾಡ್ತಾಯಿದ್ದಾರೆ, ಮಕ್ಕಳು ಬೇಗ ಮಾಡು ಅಂತ ಹೇಳ್ತಾ ಇದ್ದಾರೆ. ತಿಂತಾರೆ ಹೇಗೋ ಗೊತ್ತಿಲ್ಲ, ಬಟ್ ತಿಂತೀವಿ, ಮಾಡು ಬೇಗ ಮಾಡಮ್ಮ ಅಂತ ಹೇಳ್ತಾ ಇದ್ದಾರೆ. ಮಾಡ್ತಾಯಿದ್ದೀನಿ ನೋಡಿ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಿಕ್ಸಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನೀರು ನಾವು ಒಂದೇ ಸಲ ಹಾಕಬೇಕು, ಪದೇ ಪದೇ ಆ್ಯಡ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ಬೇರೆ ಮಾಡ್ತಾಯಿದ್ದೀನಲ್ವ, ಸೊ ಟೇಸ್ಟ್ ಹೇಗಿರುತ್ತೋ ಅಂತ ಗೊತ್ತಿಲ್ಲ. ಹಾಗಾಗಿ ನೀರು ಸ್ವಲ್ಪ ಲೈಟಾಗಿ ಹಾಕ್ತಾಯಿದ್ದೀನಿ. ಈಗ ನೀರು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಕುದಿಯೋಕೆ ಇಡಬೇಕು. ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಗ್ರೇವಿ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಕುದಿಯೋಕೆ ಇಡ್ತಾಯಿದ್ದೀನಿ. ಕುದಿಯೋಕೆ ಇಟ್ಬಿಟ್ಟು ನಾನು ಈ ಕಡೆ ರೈಸಿಗೆ ರೆಡಿ ಮಾಡ್ಕೋತಾ ಇದ್ದೀನಿ, ಸಾಂಬಾರು ಜೊತೆ ತಿನ್ನೋಕ್ಕೆ. ಆ್ಯಕ್ಚುಲಿ ಮುದ್ದೆಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ರೈಸಿಗೂ ತಿನ್ಬೋದು. ನಮಗೆ ಏನು ರೂಢಿ ಇರುತ್ತೋ ಅದರಲ್ಲಿ ತಿನ್ಬೋದು. ಹಾಗೆ ಲಾಸ್ಟಲ್ಲಿ ನಾನು ಟೇಸ್ಟಿಗೆ ತಕ್ಕಾಗ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕುದಿಸ್ತಾ ಇದ್ದೀನಿ. ಉಪ್ಪು ಆ್ಯಕ್ಚುಲಿ ನಾವು ಫಸ್ಟಿಗೆ ಫ್ರೈ ಮಾಡ್ತೀವಲ್ವ ಎಣ್ಣೆಲಿ, ಆವಾಗಲೂ ಹಾಕ್ಬೋದು ಮತ್ತು ಲಾಸ್ಟಿಗೆ ಕೂಡ ಹಾಕ್ಬೋದು. ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಸಾಂಬಾರು ರೆಡಿ ಆಗಿದೆ. ನೋಡೋಕ್ಕೇನೋ ಚೆನ್ನಾಗಿದೆ, ಆದರೆ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ. ನೋಡಿ ರೆಡಿ ಆಯಿತು ಸಾಂಬಾರು. ನಮ್ಮ ತಮ್ಮ ಮತ್ತು ಮಕ್ಕಳು ತಿಂದ್ಬಿಟ್ಟು ಹೇಳ್ತಾರೆ ಈ ಸಲ ಸಾಂಬಾರು ಹೇಗಿದೆ ಅಂತ. ನಾನು ಕೂಡ ತಿಳಿಸ್ತೀನಿ. ಹಾಗೆ ನಿಮಗೆ ಯಾರಿಗೆಲ್ಲ ಏಡಿ ಸಾಂಬಾರು ಇಷ್ಟ ಅವ್ರು ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೋಡಿ ತಿಂತಾಯಿದ್ದಾರೆ ನಮ್ಮ ತಮ್ಮ ಮತ್ತು ನಮ್ಮ ಮಕ್ಕಳು. ಚೆನ್ನಾಗಿದೆಯಂತೆ ಟೇಸ್ಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆಯಂತೆ. ಫಸ್ಟ್ ಟೈಮ್ ಮಾಡಿರೋದು, ಆದರೂ ಚೆನ್ನಾಗಿದೆ. ಥ್ಯಾಂಕ್ ಯು.